ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಪ್ರಯತ್ನ ಮಾಡಿದ್ರೆ ನಿಂತ್ಕೊಂಡಿದ್ದೀರ ಅನ್ಸುತ್ತೆ. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ರು. ಈಗ ಪ್ರಯತ್ನದ ಮಾತು ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಸಮಯದ ಮತ್ತೆ ಕಾಲದ ಸಂಬಂಧ ಮಾತಾಡ್ತಾರೆ. ಶಾಲೆಯ ಸಮಯ ಅಂತ ನೀವು ಕಾಲ ಬರಲಿ ಅಂತ ಎಲ್ಲುವರೆಗೂ ಸಮಯ ನೀವು ಯಾವಾಗ ಜೈ ಅಂತೀರೋ ಅಲ್ಲಿವರೆಗೂ. ಸಾಕಷ್ಟು ಹಿರಿಯ ಶಾಸಕರು ಸಚಿವ ಸ್ಥಾನ ಒತ್ತಡ ಆಗ್ತಾರೆ. ಗೊತ್ತಿಲ್ಲ, ಅದು ಪಕ್ಷ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ನಡುವೆ ನಡೆಯುವಂಥದ್ದು. ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಆಗ ಎಲ್ರಿಗೂ ಕೂಡ ಅವ್ರಿಗೂ ಒಳ್ಳೆ ಕಾಲ ಬರುತ್ತೆ. ಗೊತ್ತಿಲ್ಲ ನನಗೆ, ಅದು ಅವ್ರಿಗೆ ಗೊತ್ತಿರೋದು. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ. ಎಲ್ಲ ಆಗೋದ್ರೆ ನಿಮ್ ನ್ಯೂಸ್ ಇರಲ್ವಲ್ಲ, ನಿಮ್ಗೂ ಸೆನ್ಸೇಷನ್ ಇರ್ಬೇಕಲ್ಲ. ಈಗ ಅದನ್ನೇ ಹೇಳಿದ್ದು. ನೀನ್ ಹಂಗೆ ಹೇಳಿದ್ದನ್ನು ನೀವು ಉಲ್ಟಾ ಕೇಳ್ತಾ ಇದ್ದೀರಿ. ಬೇಕಾದಷ್ಟು ಖಾಲಿ ಇದೆ, ಒಂದೊಂದೇ ಆಗುತ್ತೆ. ನನಗೇನಿಲ್ಲಪ್ಪ, ಇರೋ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ನನಗೆ. ಏನಂತಾರ ಇಲ್ಲ. ಖಂಡಿತ ಎಲ್ಲವೂ ಕೂಡ ಬಗೆಹರಿತದೆ. ಥ್ಯಾಂಕ್ ಯು. ಇನ್ವ್ಯಾಲಿಡ್ ಮಾಡಿದ್ದಾರೆ. 250 ಬ್ಯಾಲೆಟ್ ಇರ್ತಕ್ಕಂಥ ಪೇಪರ್ನೆಲ್ಲ ತಿಂತಿದ್ದಾರೆ. ಇದಕ್ಕೆಲ್ಲ ಬೇರೆ ಯೂಸ್ ಮಾಡಿದ್ದಾರೆ. ಮಾರ್ಕ್ ಮಾಡ್ತಾರೆ. ಅವರೇ ಉತ್ತರ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಅದೆಲ್ಲ ಏನು ಹಾಕಲ್ಲ, ಯಾಕೆ ಕೇಳ್ತೀವಿ? ನನ್ನ ಬಿಡಾಕಿ ತೆಗಿರಪ್ಪ. ಏನು ಅಂತ ಕೇಳ್ಬೋದು. ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಬಾರ್ದು. ನಮ್ಮ ಮೈಂಡ್ ಅಲ್ಲಿ ಏನಿದೆ, ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮ್ಗೆ ನಾವು ತಲೆ ಕೊಟ್ಬಿಟ್ಟು ನಾವು ಮಾಡೋದು. ಈಗ ನೀವು ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಟಿವಿಗೆ ತಂದವ್ರು ಯಾರು? ಟಿವಿಗೆ ತಂದವರು ನೆಗೆಟಿವ್ ಪಾಸಿಟಿವ್ ಇಂಟರ್ ಮಾಡ್ತಾರೆ. ತರ ಓಡ್ತಾ ಇತ್ತು ಚೆನ್ನೈ ಸಿಟಿ ಒಳಗಡೆ ರ್ಯಾಲಿಯಲ್ಲಿ. ನಾವೆಲ್ಲ ಒಂದ್ ಕಡೆ ಗ್ರಾಮ ಅಂತೆಲ್ಲ ತರ ಓಡ್ತಾ ಇದ್ರು. ಯಾರು ಅನ್ಎಜುಕೇಟೆಡ್ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.